ಬೆಳಗಾವಿಯಲ್ಲಿ ಭಾವೈಕ್ಯದ ಮದುವೆ. ಹಿಂದೂ ಹುಡುಗನಿಗೆ ಆಸರೆಯಾದ ಮುಸ್ಲಿಂ ದಂಪತಿ. ಭಾವೈಕ್ಯದ ಮದುವೆಗೆ ಸಾಕ್ಷಿಯಾದ ಬಸ್ತವಾಡ ಗ್ರಾಮ. ಹಿಂದೂ ಸಂಪ್ರದಾಯದ ಮದುವೆಗೆ ಮುಸ್ಲಿಂ ಕುಟುಂಬದ ಖರ್ಚು. ಬೆಳಗಾವಿಯಲ್ಲಿ ಭಾವೈಕ್ಯದ ಮದುವೆಯೊಂದು ನಡೆದಿದೆ. ಜಿಲ್ಲೆಯ ಬಸ್ತವಾಡ ಗ್ರಾಮ ಅಪರೂಪದ ಮದುವೆಗೆ ಸಾಕ್ಷಿಯಾಗಿದೆ. ಗ್ರಾಮದ ಕಾಡಸಿದ್ದೇಶ್ವರ ಸಭಾಭವನದಲ್ಲಿ ಭಾನುವಾರ ಹಾಕಿದ್ದ ಮದುವೆ ಮಂಟಪದಲ್ಲಿ ವಧುವರರಷ್ಟೇ ಹಿಂದೂಗಳು. ಮದುವೆ ಜವಾಬ್ದಾರಿ, ಖರ್ಚು, ವೆಚ್ಚ, ಓಡಾಟ ಎಲ್ಲವೂ ಮುಸ್ಲಿಮರದ್ದು. ಅನಾಥ ಮಕ್ಕಳನ್ನ ಸಾಕಿ ಸಲುಹಿದ್ದ ಕುಟುಂಬವೊಂದು ಅಂತರ್ಜಾತಿ ವಿವಾಹ ನಡೆಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಸೋಮಶೇಖರ್ ಎಂಬ ಅನಾಥ ಹಿಂದೂ ಹುಡುಗನನ್ನ ಸಾಕಿ ಸಲುಹಿದ್ದ ಮುಸ್ಲಿಂ ಕುಟುಂಬ ತನ್ನ ದತ್ತು ಮಗ ಸೋಮಶೇಖರ್ಗೆ ಹಿಂದೂ ಹುಡುಗಿಯೊಬ್ಬಳನ್ನ ನೋಡಿ ಲಿಂಗಾಯತ ಸಂಪ್ರದಾಯದಂತೆ ಮದುವೆ ಮಾಡಿದ್ದಾರೆ. ಕರುಳ ಕುಡಿಯಂತೆ ಸಾಕಿ ಬೆಳೆಸಿದ ಮಗನ ಮದುವೆ ಕಂಡು ನಾಯ್ಕವಾಡ ದಂಪತಿ ಭಾವುಕರಾಗಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಸೋಮಶೇಖರ್ ಪಾಲಕ ಮೆಹಬೂಬ್ ಹಸನ್ ನಾಯಕ್, ಮನುಷ್ಯರೆಲ್ಲ ಒಂದೇ ಎಂಬುದು ನನ್ನ ಭಾವನೆ. ಇಬ್ಬರು ಮಕ್ಕಳು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಂತೆಯೇ ಬೆಳೆದರು. ಅವರ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಮೆಹಬೂಬ್ ಹಸನ್ ನಾಯಕ್ ತಿಳಿಸಿದ್ದಾರೆ. ಧರ್ಮ ಸಂಘರ್ಷಗಳು ಹೆಚ್ಚಾಗಿರುವ ಇಂದಿನ ದಿನಗಳಲ್ಲಿ ನಾಯ್ಕವಾಡ ಕುಟುಂಬದವರು ತೆಗೆದುಕೊಂಡ ನಿರ್ಧಾರ ಇಡೀ ದೇಶಕ್ಕೆ ಮಾದರಿ. ಕಲ್ಲಪ್ಪ ಮಾಳಾಜ, ಸಂಪೂರ್ಣ ನ್ಯೂಸ್, ಚಿಕ್ಕೋಡಿ.